ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾರ್ಚ್ ಏಪ್ರಿಲ್ 2024ದ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ದಾಗ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕದ ಮೇಲೆ ಎಷ್ಟು ಕ್ವಶನ್ ಬಂದಾವ, ಯಾವ ಥರ ಬಂದಾವ ಅಂತ ತಿಳ್ಕೊಳ್ಳೋಣ. ಇಲ್ಲಿ 4th ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೈತಿ. ಸೊ 3 ಮಾರ್ಕ್ಸಿಗೆ 9 ಕ್ವಶನ್ ಅದಾವ. ಸೊ 27 ಮಾರ್ಕ್ಸ್ ಬರ್ತಾವೆ ಈ ಸೆಕ್ಷನ್ ಟಚ್ ಮಾಡಿದ್ರೆ. ಸೊ 3 ಮಾರ್ಕ್ಸಿಗೆ ಏನು ಮಾಡ್ರೆ, ಒಂದು ಸರಾಸರಿ ಪ್ರಾಬ್ಲಮ್ ಕೊಟ್ರೆ ಅದಕ್ಕೆ ಅಥವಾ ಆಪ್ಷನ್ ಇಟ್ರೆ. ಸೊ 3 ಮಾರ್ಕ್ಸಿಗೆ ಇದು ಕಂಪಲ್ಸರಿ ಇದ್ದೇ ಇರುತ್ತೆ, ಸರಾಸರಿ ಬಹುಲಕ ಮತ್ತು ಮಧ್ಯಾಂಕದ ಮೇಲೆ. ಸೊ 26ನೇ ಕ್ವಶನ್ನ ಸರಾಸರಿ ಮೇಲೆ ಕೇಳ್ಯಾರ. ಸೊ ಇದನ್ನು ಯಾವ ಥರ ಬಿಡಿಸೋದಂದ್ರೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನು ಮೊದಲು ಅವರ ಕೊಟ್ಟಿರ್ತಾರೆ. ಸೊ ನಾವು ಇದ್ರ ಮೇಲೆ ಸರಾಸರಿಯನ್ನು ಕಂಡುಹಿಡಿಬೇಕು. ಆ ಪ್ರಾಬ್ಲಮ್ ಬಿಡಿಸೋದು ಯಾಕಂದ್ರೆ, ಸೊ ವರ್ಗಾಂತರ ಮತ್ತು ಆವೃತ್ತಿಯನ್ನು ಅವರ ಕೊಟ್ಟಿರ್ತಾರೆ. ನಾವು ಸೂತ್ರ ಮೊದಲು ಹಚ್ಕೋಬೇಕು. ಸರಾಸರಿ ಸೂತ್ರ ಬಂದುಬಿಟ್ಟು ಸರಾಸರಿ ಈಕ್ವಷ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ಇವನ್ನ ಎರಡು ಹೇಗೆ ಕಂಡುಹಿಡಿಯೋದಂದ್ರೆ, ಮೊದಲ ಎಫ್ದ ಟೋಟಲ್ ಮಾಡ್ಕೋಬೇಕು. ಸೊ ಆವೃತ್ತಿ ಟೋಟಲ್ ಸಿಗ್ಮಾ ಎಫ್ ಅಥವಾ ಎನ್ ಅಂತ ಹೇಳ್ತೀವಿ, ಈಕ್ವಷ್ಟು 15. ಸೊ ಮಧ್ಯಬಿಂದು ಅಂದ್ರೆ ಎಕ್ಸ್ ಕಂಡುಹಿಡಿಬೇಕು. ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ಅಂದ್ರೆ, ವರ್ಗಾಂತರದ ನಡುವಿನ ಈ ಎರಡು ಪದಗಳ ನಡುವಿನ ಸಂಖ್ಯೆ ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಮಧ್ಯಬಿಂದು ಸಿಗುತ್ತೆ. ಸೊ ಹೆಂಗಂದ್ರೆ 6 + 2 + 6 ಡಿವೈಡೆಡ್ ಬೈ 2 ಈಕ್ವಷ್ಟು 8. 8ಅನ್ನು 2ರಲ್ಲಿ ಭಾಗಿಸಿದ್ರೆ ಸೊ 4. ಸೊ ಇದೇ ಥರ 7 + 11 ಡಿವೈಡೆಡ್ ಬೈ 2, 18 ಡಿವೈಡ್ ಬೈ 2 ಅಂದ್ರೆ 9. ಸೊ 12 + 16 78 ಡಿವೈಡ್ ಬೈ 2 14. 17 + 21 ಡಿವೈಡೆಡ್ ಬೈ 2 38 ಡಿವೈಡ್ ಬೈ 2 ಅಂದ್ರೆ ಸೊ 19. ಇದೇ ಥರ 22 26 ಪ್ಲಸ್ ಮಾಡಿದರೆ 48 ಡಿವೈಡ್ ಬೈ 2 ಮಾಡಿದರೆ 24. ಸೊ ಮಧ್ಯಬಿಂದು ನಮಗೆ ಸಿಕ್ಕಾಯಿತು. ಮಧ್ಯಬಿಂದು ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಮೊದಲನೇ ಕೆಳಮಿತಿ ಮತ್ತು ಮೇಲ್ಮಿತಿ, ಇದಕ್ಕೆ ಕೆಳಮಿತಿ ಅಂತ ಕರಿತೀವಿ, ಮೇಲ್ಮಿತಿ. ಸೊ ಕೆಳಮಿತಿ ಮತ್ತು ಮೇಲ್ಮಿತಿಯನ್ನು ಪ್ಲಸ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಸೊ ನಮಗೆ ಮಧ್ಯಬಿಂದು ಸಿಗುತ್ತೆ. ಮಧ್ಯಬಿಂದು ಸಿಕ್ಕ ಮೇಲೆ ಆವೃತ್ತಿ ಮತ್ತು ಮಧ್ಯಬಿಂದುನ ಇಂಟು ಮಾಡಬೇಕು. ಸೊ ಇವೆರಡನ್ನ ಇಂಟು ಮಾಡಿದರೆ ನಮಗೆ ಎಫ್ ಐ ಎಕ್ಸ್ ಐ ಬೆಲೆ ಸಿಗುತ್ತೆ. ಸೊ 2 × 4 4 8 9 4 36 14 70 19 3 57 24 24. ಸೊ ಇದನ್ನು ಪ್ಲಸ್ ಮಾಡಿದರೆ, ಇವಿಷ್ಟನ್ನು ಪ್ಲಸ್ ಮಾಡಿದರೆ 195 ಬರುತ್ತೆ. ಸೊ 195 ಸಿಗ್ಮಾ ಎಫ್ ಐ ಎಕ್ಸ್ ಐ = 195. ಈಗ ಸೂತ್ರ ಪ್ರಕಾರ ನಮ್ಗೆ ಎಲ್ಲ ಸಿಕ್ಕಂಗಾಯಿತು. ಸೊ ಸರಾಸರಿ ಈಕ್ವಷ್ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಸೊ ಈಕ್ವಷ್ಟು 195 ಡಿವೈಡೆಡ್ ಬೈ 15 ಸಿಗ್ಮಾ ಎಫ್ ಐ ಬೆಲೆ 15. ಸೊ ಡಿವೈಡೆಡ್ ಬೈ ಮಾಡಿದರೆ 13 ಬರುತ್ತೆ. ಸೊ ನಿಮಗೆ ಆಗ ಮಾಡಲಿಕ್ಕೆ ಅರ್ಥ ಆಗಲಿಲ್ಲ ಅಂದರೆ ನೀವು ಈ ಥರ ಕೂಡ ಮಾಡ್ಬೋದು. 195 15 15 1 15. ಸೊ 4 5 5 15 3 45. ಸೊ 0. ಆನ್ಸರ್ ಬಂದುಬಿಟ್ಟು ಸರಾಸರಿ 13. ಆಪ್ಷನ್ ಇಟ್ಟು ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಕ್ವಶನ್ ಸಮಯ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಾರ. ಸೊ ನಾವು ಇದ್ರ ಮೇಲೆ ಏನು ಮಾಡಬೇಕು, ಬಹುಲಕವನ್ನು ಕಂಡುಹಿಡಿಬೇಕು. ಸರಾಸರಿ ಅಥವಾ ಬಹುಲಕ ಇವೆರಡರೊಳಗೆ ಒಂದು ನಾವು ಬಿಡಿಸಿದರೆ ಸೊ 3 ಮಾರ್ಕ್ಸ್ ಅಂಕಿ ಕಂಪಲ್ಸರಿ ಬಂದೇ ಬರುತ್ತೆ. ಇವೆರಡು ಈಸಿ ಇರೋದ್ರಿಂದ ಎರಡರಲ್ಲಿ ಯಾವುದಾದ್ರೂ ಬಿಡಿಸ್ಬೋದು. ಸೊ ಬಹುಲಕ ಹೇಗೆ ಬಿಡಿಸೋದಂದ್ರೆ ಬಿಡಿಸೋಣ. ಸೊ ವರ್ಗಾಂತರ ಮತ್ತು ಆವೃತ್ತಿ ಅವರೇ ಕೊಟ್ಟಾರ ಆಲ್ರೆಡಿ. ಸೊ ನಾವು ಇದಕ್ಕೆ ಎಕ್ಸ್ಟ್ರಾ ಏನು ಕಂಡುಹಿಡಿಯೋ ಅವಶ್ಯಕತೆ ಇರೋದಿಲ್ಲ. ಇದ್ರ ಮೇಲೆ ನಾವು ಹೇಗೆ ಈಸಿಯಾಗಿ ಬಹುಲಕ ಕಂಡುಹಿಡಿಬೋದಂದ್ರೆ, ಮೊದಲು ಸೂತ್ರ ಹಚ್ಕೊಳ್ಳಿ. ಬಹುಲಕ m0 = L + F1 - F0 ಡಿವೈಡೆಡ್ ಬೈ 2F1 - F0 - F2 × H. ಸೊ ಈ ಸೂತ್ರದ ಪ್ರಕಾರ ನಮ್ಗೆ ಇನ್ನೂ ಏನೇನು ಬೇಕಂದ್ರೆ F1 F0 F2 ಮತ್ತು H + L ಇವಿಷ್ಟನ್ನು ಕಂಡುಹಿಡಿದ್ರೆ ನಾವು ಈಸಿಯಾಗಿ ಸೂತ್ರ ಮೇಲೆ ಈ ಪ್ರಾಬ್ಲಮ್ನ ಬಿಡಿಸ್ಬೋದು. ಸೊ ಈಸಿಯಾಗಿ 3 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ 1 ಮಾರ್ಕ್ಸು ಹೋಗಲ್ಲ. ಏಕೆಂದರೆ ಮೊದಲು F1 ಅಂದರೆ ಈ ಆವೃತ್ತಿ ಒಳಗೆ ದೊಡ್ಡ ಸಂಖ್ಯೆ ಯಾವುದಿದೆ ಅದನ್ನು F1 ಅಂತ ಕನ್ಸಿಡರ್ ಮಾಡಬೇಕು. ಸೊ ಮತ್ತು ಇದ್ರ ಹಿಂದಿನ ಸಂಖ್ಯೆಗೆ F0, ಮುಂದಿನ ಸಂಖ್ಯೆಗೆ F2. ಸೊ ಇದಕ್ಕೆ ರೌಂಡ್ ಮಾಡಬೇಕು. L ಅಂದರೆ ಲೋವರ್ ಲಿಮಿಟ್. ಸೊ ಇದು ಕೆಳಮಿತಿ, ಇದು ಮೇಲ್ಮಿತಿ. ಸೊ ಕೆಳಮಿತಿ ಯಾವುದಾಗಿರ್ತಿದೆ 13. ಸೊ 13ಕ್ಕೆ ನಾವೇನಂತೀವಿ L. ಸೊ H ಅಂದ್ರೆ ಗಾತ್ರ.
ಸೊ ಗಾತ್ರ ನಿಮಗೆ ಹೇಗಿದ್ದು ಕಂಡುಹಿಡಿಯೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಈಗ 1 5 ಅಂತ ಕೊಟ್ಟರೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ 5 ಅಂತ ಬರೆಬಿಡ್ತಾರೆ. ಸೊ 5 ಆಗಿರಲ್ಲ, 5ರಲ್ಲಿ 1ನ್ನು ಲೆಸ್ ಮಾಡಿದರೆ ನಮಗೆ 4 ಸಿಗುತ್ತೆ. ಸೊ ಗಾತ್ರ ನಾವು ಹೇಗೆ ಕಂಡುಹಿಡಿಯೋದು ಅಂದರೆ 9ರಲ್ಲಿ 5 ಕಳೆದ್ರೆ 4, 13ರಲ್ಲಿ 9 ಕಳೆದ್ರೆ 4. ಸೊ ಈ ಥರ ನಮ್ಗೆ ಡಿಫ್ರೆನ್ಸ್ ಎಷ್ಟೈತಿ ಇದರೊಳಗೆ ಅಂತ ಕಂಡುಹಿಡಿಬೇಕಾ. ಸೊ ಎಚ್ ಅಂದ್ರೆ ಗಾತ್ರ. ಸೊ 5ರಲ್ಲಿ 1 ಅಂದರೆ 4, ಸೊ 4 ಇದರ ಗಾತ್ರ ಆಗಿರ್ತೈತಿ. ಇನ್ನು ಸೂತ್ರ ಮೇಲೆ ನಾವು ಈಗ ಪ್ರಾಬ್ಲಮ್ ಬಿಡಿಸೋಣ. m0 = L ಅಂದರೆ 13 ಪ್ಲಸ್ F1 10 ಮೈನಸ್ F0 7 ಡಿವೈಡೆಡ್ ಬೈ 2F1 ಅಂತಂದರೆ 2ಕ್ಕೆ 2 F1 ಅಂದರೆ 10 ಮೈನಸ್ 7 ಅಂದರೆ F0 ಮೈನಸ್ 9 ಅಂದರೆ F2 ಇಂಟು H ಅಂದ್ರೆ 4. 13 ಪ್ಲಸ್ 10 ಮೈನಸ್ 7 ಡಿವೈಡೆಡ್ ಬೈ 20. 2 ಇಂಟು 10 20 ಬ್ರಾಕೆಟ್ ಇದೆ ಅಂದರೆ 8 ಅಂತ ಅರ್ಥ. ಸೊ 2 10 20 ಮೈನಸ್ 7 9 4. ಈ ಸ್ಟೆಪ್ಪಲ್ಲಿ ಜಸ್ಟ್ ಇದನ್ನು ಇಂಟು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 13 ಪ್ಲಸ್ 10ರಲ್ಲಿ 7 ಹೋದರೆ 3 ಇಂಟು 4ನ ಒಳಗಡೆ ತೊಗೊಂಡಿದ್ದೀನಿ. 20 ಮೈನಸ್ ನಿಮಗೆ ಡೈರೆಕ್ಟಾಗಿ ಕಳೆಯೋದಾದರೆ ಕಳೆದು ಬಿಡ್ಬೋದು. 20 ಮೈನಸ್ 7 ಮೈನಸ್ 9. 20ರಲ್ಲಿ 7 ಮತ್ತು 9ನ್ನು ಕಳೆದ್ರೂ ಅಷ್ಟೇ ಬರುತ್ತೆ. ಇಲ್ಲ ನಿಮ್ಗೆ ಅರ್ಥ ಆಗಲಿಲ್ವಾ, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಳ್ಳಿ, ಏನಾಗಲ್ಲ. 9 ಪ್ಲಸ್ 7ನ್ನು ಮಾಡಿ 16 ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 20ರಲ್ಲಿ 16 ಲೆಸ್ ಮಾಡಿ. ಸೊ 13 ಪ್ಲಸ್ 4 3 12 ಡಿವೈಡೆಡ್ ಬೈ 20ರಲ್ಲಿ 16 ಹೋದರೆ 4. ಸೊ 4 1 4 3 13 ಪ್ಲಸ್ 3 16. ಸೊ ಈಕ್ವಷ್ಟು ಮೋಡ್ ಅಂದರೆ ಬಹುಲಕ ಈಕ್ವಷ್ಟು 16.